ಕಾಸು ಕೊಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಕೊಂಡ್ ಬಂದೆ ದಿನಕರ್ ಅವರ ಸ್ಟೋರಿ ಡೈರೆಕ್ಷನ್ ನೋಡ್ಬಿಟ್ಟು. ವಾವ್! ಎಸ್ಪೆಷಲಿ ಈ ಸಿನಿಮಾಗೆ ಡಿ ಬಾಸ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ಡಿ ಬಾಸ್ ಫ್ಯಾನ್ಸ್ ಗಳು ತುಂಬಾನೇ ನೂಕುನುಗ್ಲಲ್ಲಿ ಅಟ್ಯಾಕ್ ಮಾಡಿದ್ರು ಥಿಯೇಟರ್ ನಾನ್ ಮುಂದೆ ಅಂತ. ಸ್ಟೋರಿನ ನೋಡ್ತಾ ನೋಡ್ತಾ ಕರೆಕ್ಟ್ ಆಗಿ ಇಂಟರ್ವಲ್ ಗೆ 10 ರಿಂದ 20 ಜನ ಎದ್ದು ಎಸ್ಕೇಪ್ ಆಗ್ಬಿಟ್ರು. ಓ ಸ್ಟೋರಿ ಏನದು ಈ ತರ ಇದೆ ಅಂತ ಎಕ್ಸೈಟ್ ಆಗಿ ಓಡೋಗ್ಬಿಟ್ರು. ಇಂಟರ್ವಲ್ ಆಗಿ ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದ್ 5 ಜನ ಎದ್ದೊಂಡೋದ್ರಪ್ಪ. ನಾನು ಹೋಗೋಣ ಅಂತ ಅನ್ಕೊಂಡೆ, ಬಟ್ ಏನ್ ಮಾಡೋದು, ಅಲ್ಲಿ ಓಡೋಟೋದ್ರಲ್ಲ ಅವ್ರ ತರನೇ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗ್ಬಾರ್ದು ಅಂತ ನಾನು ಮುಕ್ಕರ್ಕಂಡ್ ಮಾಡಿದೀನಿ. ಮುಕ್ಕರ್ಕಂಡ್ ನೋಡಿದೀನಿ. ವಿರಾಟ್ ಅವರ ಆಕ್ಟಿಂಗ್ ಗೆ ಫಿದಾ ಆಗಿದ್ದು ಕಿಸ್ ಸಿನಿಮಾದಲ್ಲಿ. ಕಿಸ್ ಕೊಡೋ ತರನೇ ಆಕ್ಟಿಂಗ್ ಕೂಡ ಇತ್ತು ಆ ಸಿನಿಮಾದಲ್ಲಿ. ಬಟ್ ಇವಾಗ ಇದ್ರಲ್ಲಿ ಪ್ರತಿ ಒಂದು ಸೀನಲ್ಲೂ ಪ್ರತಿ ಒಂದು ಗಳಿಗೆನಲ್ಲೂ ಇದೇ ಆಗೋಯ್ತಪ್ಪ. ನಾನ್ ಕ್ಯೂಟ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಕ್ಯಾಮ್ರಾ ಮುಂದೆ ಬರೀ ಎತ್ತದೇ ಆಯ್ತು. ಓಕೆ ಸ್ಟೋರಿ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಅಂತದ್ದೇನು ಕೂಡ ಹೊಸದು ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಲ್ಲ. ಹೌದಾ? ಯಾಕೆ? ಬಿಕಾಸ್ ಇದು ದಿನಕರ್ ತೂಗ್ದೀಪ್ ಅವರ ಸಿನಿಮಾ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಅವ್ರ ಎಂಟೈರ್ ಲೈಫ್ ಅಲ್ಲಿ ನವಗ್ರಹ ಅಂತ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದನ್ನ ಬಿಟ್ರೆ ಇನ್ಯಾವ ಕೂಡ ಅಷ್ಟಕ್ಕಷ್ಟೇನೆ. ಸಾರಥಿ ಅನ್ಬಿಡ್ಬೋದು. ಸಾರಥಿ ರೀಮೇಕ್ ಆಫ್ ದಿ ಲಯನ್ ಕಿಂಗ್ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಈಗಿನ ಜನರೇಷನ್ ಕ್ವಾಲಿಟಿ, ಕಲರ್ ಕರೆಕ್ಷನ್, ಸೌಂಡ್ ಡಿಸೈನಿಂಗ್, ಸ್ಕ್ರೀನ್ ಪ್ಲೇ ಎಲ್ಲ ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಈಗಿನ ಜನರೇಷನ್ ಗೆ ಅಪ್ಡೇಟ್ ಆಗಿರೋ ತರ ಇದೆ. ಬಟ್ ಸ್ಟೋರಿ ಹೇಳೋದು ಮರ್ತ್ಬಿಟ್ಟಲ್ಲ. ಈಗ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಜೊತೆಗೆ ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸರಿಯಾಗಿ ಕೇಳಿಸ್ಕೊಂಡಿದೀರಾ, ಕಾಶಿ ಯಾತ್ರೆ. ಆದ್ರೆ ಅವರೆಲ್ಲ ಮನೇಲಿ ಓಡ್ಬಿಟ್ಬಿಟ್ಟು ಹೋಗಿರ್ತಾರೆ. ಹೋಗ್ತಾರೆ ಈಗ ಗೋವಾಗ್ ಹೋಗಿ ನಾವು ಹುಡುಗರು ಏನೇನೆಲ್ಲ ಮಾಡ್ತೀವಿ ಅಂತ ನಾವು ಓಪನ್ ಆಗಿ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ಯಾರ್ಯಾರೆಲ್ಲ ಏನೇನ್ ಮಾಡ್ತಾರೆ ಅನ್ನೋದು. ಯು ನೋ ವಾಟ್ ಐ ಆಮ್ ಥಿಂಕಿಂಗ್. ಬಟ್ ಹುಡುಗಿರು ಕೂಡ ಅಲ್ಲೋಗಿ ಮೋಜು ಮಸ್ತಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಎಂಜಾಯ್ನು ಕೂಡ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಔಟ್ ಆಫ್ ಕಂಟ್ರಿಗಳಲ್ಲಿ ಈ ಮೆಥಡ್ ಗಳು ಕೂಡ ಇದಾವೆ, ಕಾಲ್ ಬಾಯ್ ನ ಮಾಡೋ ಅಂತದ್ದು. ಬಟ್ ಇಂಡಿಯಾದಲ್ಲಿ ಇದು ಅವೈಲಬಲ್ ಇದೆ ಅಂತ ಹುಡುಗಿರಿಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಡ್ತಾ ಇದಾರೆ. ನೆಕ್ಸ್ಟ್ ಟೈಮ್ ಗೋವಾಗ್ ಹೋದಾಗ ಹುಡುಗಿರು ಟ್ರೈ ಮಾಡೇ ಮಾಡ್ತಾರೆ. ಈ ಸಿನಿಮಾದಲ್ಲಿ ಇರುವಂತ ಕ್ಯಾರೆಕ್ಟರ್ ವಿರಾಟ್ ಕೃಷ್ಣ, ಕೃಷ್ಣ. ಜನರಿಗೆಲ್ಲ ಮೋಸ ಮಾಡು ವಸೂಲಿ ಮಾಡು ಇಂತ ಕಳ್ಳ ಸಡನ್ ಆಗಿ ಹೋಗ್ಬಿಟ್ಟು ಬಿಲಿಯನರ್ ಆಗ್ಬಿಡ್ತಾನೆ ಯಾವ್ದೋ ಒಂದು ವಿಷಯಕ್ಕೆ. ಇಲ್ಲಿ ಹೀರೋಗೂ ಹೀರೋಯಿನ್ಗೂ ಲವ್ ಮಾಡಿಸ್ತಾರಲ್ಲ, ಆ ಮೆಥಡ್ ರೆಗ್ಯುಲರ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅಂತದ್ದೇನು ಹೊಸದ್ ಏನ್ ಇಲ್ಲ ಮರೆ. ಅದ್ರಲ್ಲಿ ಕೋಇನ್ಸಿಡೆನ್ಸ್ ಗೆ ಟೈಮಿಂಗ್ ರೈಮಿಂಗ್ ಅನ್ನೋದೇ ಇಲ್ಲ. ಓ ಮೈ ಗಾಡ್, ಲವರ್ ಜೊತೆ ಅಲ್ಲಿ ಬ್ರೇಕಪ್ ಮಾಡ್ಕೊಂಡ್ ಬರ್ತಾನೆ, ಇಲ್ಲಿ ನೋಡಿದ್ರೆ ಅವಳೆ ಪೇ ಆಗಿ ಬಂದ್ಬಿಟ್ಟಿದ್ದಾಳೆ. ವಾಟ್ ಎ ಕೋಇನ್ಸಿಡೆನ್ಸ್. ಹೊಸ್ತಾಗ್ ನೋಡ್ತಾ ಇದ್ದೀನಿ ನಾನು. ಸಿನಿಮಾದಲ್ಲಿ ಫುಲ್ ಫೋಕಸ್ ಹಾಕಿರೋದು ಹೀರೋ ಮೇಲೆನೆ. ಎತ್ತಿ ಉಬ್ನ ಎತ್ತಿ ಕ್ಯೂಟ್ ಆಗಿದ್ದೀನಿ ಅಂತ ತೋರ್ಸ್ಕೋಬೇಕಲ್ಲ. ಕ್ಯಾಮ್ರಾ ಮುಂದೆ ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಹೀರೋ ಹೀರೋಯಿನ್ ಮಧ್ಯೆ ಏನೋ ನಡೀತಾ ಇದೆ. ಲವ್, ಕೆಮಿಸ್ಟ್ರಿ, ಆಳು ಮೂಡು ಎಲ್ಲ ಮಿಕ್ಸ್ ಆಗಿ ಇನ್ನೇನು ಕಚ್ಕತ್ತವ್ರೆ ಅನ್ನೋ ಅಷ್ಟ್ರಲ್ಲಿ ಇಂಟರ್ವಲ್ ಬಂದ್ಬಿಡ್ತು. ಇಂಟರ್ವಲ್ ಆದ್ಮೇಲೆ ಶುರು ಆಗುತ್ತೆ. ಓ ಏನಿದು ಹೊಸದ್ ನೋಡ್ತಾ ಇದ್ದೀನಿ ನಾನು ಅಂತ ಅನ್ಸ್ಬಿಡ್ಬೇಕು ಫ್ಯಾನ್ಸ್ ಗಳಿಗೆ. ಅದಕ್ಕೆ 10-20 ಜನ ಓಡೋಗಿದ್ದು. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಹೀರೋಗೆ ತಾಯಿಗೆ ಆಕ್ಟ್ ಮಾಡಿರುವಂತ ಸೀತಾ ವೀರ್ಗಲ್. ಈ ಹೆಸರು ಕೇಳ್ತಿದಂಗೆ ನಂಗೆ ಬೈರತಿ ರಣಗಲೇ ನೆನಪಾಗೋದು. ಯಾಕಂದ್ರೆ ಶಿವಣ್ಣ ಅವ್ರಿಗೆ ತಂಗಿ ಆಕ್ಟ್ ಮಾಡಿದ್ರು ಸೀತಾ ಮೇಡಮ್ ಅವರು. ಅದಕ್ಕೆ ಇವ್ರು ನೋಡ್ತಿದಂಗೆ ಬೈರತಿ ರಣಗಲ್ಲೇ ನೆನಪಾಗುತ್ತೆ, ಇನ್ನೇನು ನೆನಪಾಗಲ್ಲ. ಅಲ್ಲಿ ಯಾವ ರೀತಿ ಆಕ್ಟಿಂಗ್ ಲೆವೆಲ್ ನ ಮೇಂಟೈನ್ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಅನ್ಸ್ಬಿಡ್ಬೇಕು. ಆ ತರ ಹೀರೋ ಕೈಗೆ ಅಷ್ಟೊಂದು ಬಿಲಿಯನ್ ಸಿಕ್ಕಿದ್ಮೇಲೆ ಅದನ್ನೆಲ್ಲ ಏನ್ ಮಾಡಬಹುದು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಶುಭಂ ಏನೋ ಒಳ್ಳೇದಾಯ್ತು ಅಂತ. ಈ ತರ ಕೃಷ್ಣನ್ ಕೈಗೆ ಆ ತರ ಸಿಕ್ಕಿದ್ಮೇಲೆ ಏನಾದ್ರೂ ಒಂದು ಕಳ್ಳದಾಗತ್ತೆ ಅನ್ನೋದನ್ನ ಸ್ಕ್ರೀನ್ ಪ್ಲೇ ಒಳಗೆ ತೋರಿಸಿದ್ದಾರೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋನೇ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಓ ಮೈ ಗಾಡ್. ಈ ಸಿನಿಮಾದಲ್ಲಿರುವಂತ ವಿರಾಟ್ಗುನು ಈ ಸಿನಿಮಾದಲ್ಲಿರುವಂತ ವಿರಾಟ್ಗುನು ತುಂಬಾನೇ ಡಿಫ್ರೆನ್ಸ್ ಇದೆ. ಹೀರೋಯಿಸಮ್ ನ ಎಂಜಾಯ್ ಮಾಡ್ದೇನೆ ಕ್ಯೂಟ್ನೆಸ್ ನ ತೋರಿಸಿದ್ದಾರೆ ಎಲ್ಲಾ ಕಡೆನೂ. ಅದಿಲ್ಲಿ ವರ್ಕ್ ಆಗಿಲ್ಲಪ್ಪ. ದರ್ಶನ್ ಸರ್ ಈ ಸಿನಿಮಾನ ನೋಡ್ಬಿಟ್ಟು ತಮ್ಮ ಮಾಡಿದಾನೆ, ಇರ್ಲಿ ಬೇಜಾರ್ ಮಾಡ್ಕೊಳ್ಬಾರ್ದು ಅನ್ಬಿಟ್ಟು ಚೆನ್ನಾಗಿದೆ ಅಂತ ಒಂದು ಥಮ್ಸ್ ಅಪ್ ಎತ್ಬಿಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ಗಳೆಲ್ಲ ನುಗ್ಗಲ್ಲಿ ಹೋಗಿ ನೋಡಿರೋದಕ್ಕೆ ಡಿಸಪಾಯಿಂಟ್ಮೆಂಟ್ ಆಗಿ ಬಂದಿದ್ದಾರೆ. ಏನಯ್ಯ ಇದು ಈ ಸಿನಿಮಾ ಅಂತ. ಚಿಳ್ಳಿ ಹೊಡೆಯುವಂತ ಸೀನ್ಸ್ ಗಳು ಸಿನಿಮಾದಲ್ಲಿ ಒಂದು ಕೂಡ ಇಲ್ಲ. ಸ್ಕ್ರೀನ್ ಓಪನಿಂಗ್ ಇಲ್ಲ ದರ್ಶನ್ ಅವರ ಬ್ಯಾನರ್ ಗಳು, ದರ್ಶನ್ ಸಂಘದವ್ರ ಬ್ಯಾನರ್ ಗಳು ನೋಡ್ಬಿಟ್ಟು ಅಂತ ವಿಜುವಲ್ ಹೊಡೆದ್ರೆ ಹೊರತು ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಆ ತರದೊಂದು ಸೀನ್ಸ್ ಗಳು ಮತ್ತೆ ಬರ್ಲೇ ಇಲ್ಲ. ಕೆಲವರು ನಿದ್ದೆಗ್ ಜಾರಿದ್ರು, ಕೆಲವರು ಓಡೋದ್ರು, ಇನ್ ಕೆಲವರು ಮಧ್ಯ ಆದ್ಮೇಲೆ ಓಡೋದ್ರು, ಇನ್ ಕೆಲವರು ಏನೇನೋ ಮಾಡ್ತಿದ್ರು. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಒಟ್ನಲ್ಲಿ ಈ ಸಿನಿಮಾ ನಿಮ್ಮನ್ನ ಡೈರೆಕ್ಟ್ ಆಗಿ ನಿದ್ದೆಗ್ ಜಾರಿಸೋದಂತೂ ಕನ್ಫರ್ಮ್. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಚೀಪ್